ಶಾಲೆಗಳಲ್ಲಿ ಬಾಲಕಿಯರು ದಣಿಯದಂತೆ ಆಟವಾಡಲಿ ಎಂಬ ಉದ್ದೇಶವನ್ನಿಟ್ಟುಕೊಂಡು ಈ ಲೆಗ್ ಕ್ರಿಕೆಟ್ ಆರಂಭಿಸಲಾಗಿತ್ತು. ಅದು ಬರುತ್ತಾ ಫುಲ್ ಫೇಮಸ್ ಸಹ ಆಗ್ತಾ ಇದೆ. ಬಾಲಕಿಯರ ಬದಲು ಬಾಲಕರೇ ಹೆಚ್ಚು ಆಡಲು ಶುರು ಮಾಡಿದ್ರು. ಇಲ್ಲಿ ಬ್ಯಾಟಿನ ಅವಶ್ಯಕತೆ ಇಲ್ಲವೇ ಇಲ್ಲ. ಬ್ಯಾಟ್ ಬದಲು ಕಾಲಿನಲ್ಲಿ ಚೆಂಡು ಹೊಡೆಯುವುದು. ಇಲ್ಲಿಯೂ ವೈಡ್ ಅಂಡ್ ನೋಬಲ್ ಗಳನ್ನ ನೀಡಲಾಗ್ತದೆ. ಚೆಂಡಿನ ಗಾತ್ರ ಮಾತ್ರ ದಪ್ಪ. ಆಟನ 1995ರಲ್ಲಿ ಕಂಡುಹಿಡಿದ್ರು. ಶಾಲೆಗಳೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಆಡಿಸ್ತಾ ಇದ್ರು. ಅದಕ್ಕೆ ಉತ್ತೇಜನ ಚೆನ್ನಾಗಿ ಸಿಕ್ತು. ಆಟ ಚೆನ್ನಾಗಿದೆ ಅಂತ ಹೇಳಿದ್ರು. ಈ ಆಟನ ಆಡಿಸ್ತಾ ಅದಕ್ಕಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದನ್ನೆಲ್ಲ ನಾವೇ ಸ್ವತಃ ಮಾಡಿ ಇದರಲ್ಲಿ ಹೆಣ್ಮಕ್ಳಿಗೆ ಅನುಕೂಲ ಆಗ್ಲಿ, ಆರೋಗ್ಯಕ್ಕೋಸ್ಕರ ಮಾಡಿದ್ರೆ ಹೆಣ್ಮಕ್ಳು ಚೆನ್ನಾಗಿ ಆಡ್ಬೋದು ಇದು ಅಂತ ಹೇಳಿ ಇವಾಗ ಗಂಡು ಮಕ್ಕಳೇ ಜಾಸ್ತಿ ಆಡ್ತಾ ಇದ್ದಾರೆ. ಲೆಗ್ ಕ್ರಿಕೆಟ್ ಪ್ರಚುರಪಡಿಸುವ ಸಲುವಾಗಿ ಮೊನ್ನೆ ಕ್ರೀಡಾ ಪತ್ರಕರ್ತರು ಹಾಗೂ ದೈಹಿಕ ಶಿಕ್ಷಕರ ನಡುವೆ ಪ್ರದರ್ಶನ ಪಂದ್ಯ ಏರ್ಪಡಿಸಲಾಗಿತ್ತು. ಕ್ರೀಡಾ ಪತ್ರಕರ್ತರು 2 ರನ್ಗಳಿಂದ ರೋಚಕ ಜಯ ಸಾಧಿಸಿದ್ರು. ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಮತ್ತೆ ಒಂದು ರಿಕ್ರಿಯೇಷನ್ ಟೈಪ್ ಕಾಣಿಸ್ತು. ಅದರಿಂದ ಇದನ್ನ ರೂಲ್ಸ್ ಒಂದು ಫ್ರೇಮ್ ಮಾಡಿ, ಅದೇ ತರ ಒಂದು ರೂಲ್ಸ್ ಫ್ರೇಮ್ ಮಾಡಿ ಇದನ್ನ ಕ್ರಿಕೆಟ್ ತರವನ್ನೇ ಇದನ್ನ ಮುಂದುವರಿಸಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಶಾಲೆಗಳಲ್ಲಿ ಮೊದಲನೇದಾಗಿ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ಗೆ ನಾವು ಟ್ರೈನಿಂಗ್ ಕೊಟ್ವಿ. ಕ್ರಿಕೆಟ್ ಹುಚ್ಚು ದಿನೇ ಹೆಚ್ಚಾಗ್ತಾ ಇದೆ. ಹೀಗಾಗಿ ಹೊಸ ಮಾದರಿಯ ಕ್ರಿಕೆಟ್ಗಳು ಹುಟ್ಟಿಕೊಳ್ತಾ ಇವೆ. ಇದರಲ್ಲಿ ಲೆಗ್ ಕ್ರಿಕೆಟ್ ಸಹ ಬಂದು ಮುಂದಿನ ದಿನಗಳಲ್ಲಿ ಈ ಮಾದರಿಯ ಕ್ರಿಕೆಟ್ ಕ್ಲಿಕ್ ಆಗುತ್ತಾ ಎಂಬುದಕ್ಕೆ ಕಾಲವೇ ಉತ್ತರ ನೀಡಬೇಕಿದೆ. ನೇರಲಗುಡ್ಡ ಲಿಂಗರಾಜು, ಸ್ಪೋರ್ಟ್ಸ್ ಬ್ಯೂರೋ, 24/7. ಮತ್ತೊಮ್ಮೆ